ಕಥಾಕಥನದ ಕೇಳುಗರಿಗೆ ನಮಸ್ಕಾರ. ಈ ವಾರದ ಸಂಚಿಕೆಯಲ್ಲಿ ನಾನು ಆಯ್ದುಕೊಂಡಂತಹ ಕತೆ ಜಯಶ್ರೀ ದೇಶಪಾಂಡೆಯವರು ಬರೆದಂತಹ ಮಸ್ತಾನಿ ಎನ್ನುವ ಕಥೆ. ಈ ವಿಶ್ವದಲ್ಲಿ ಅದೆಷ್ಟೋ ಅಮರ ಪ್ರೇಮ ಕಥೆಗಳು ಇವೆ. ಲೈಲಾ ಮಜ್ನು, ಹೀರ್ ರಾಂಜಾ, ಇದೇ ಸಾಲಿಗೆ ಬರುವ ಇತಿಹಾಸದ ಒಂದು ಜೋಡಿಯೇ ಬಾಜಿರಾವ್ ಮತ್ತು ಮಸ್ತಾನಿ. ಪುಣೆ ಎಂದಾಕ್ಷಣ ನೆನಪಾಗುವುದು ಶನಿವಾರವಾಡ ಹಾಗೂ ಮಸ್ತಾನಿ ಮಹಲ್. ಅಲ್ಲಿ ಒಂದು ಕಾಲದಲ್ಲಿ ಅಮರ ಪ್ರೇಮಿಗಳಾಗಿ ಮೆರೆದವರು ಬಾಜಿರಾವ್ ಹಾಗೂ ಮಸ್ತಾನಿ. ಈ ಪ್ರೇಮ ಕಥೆಯ ಎಳೆಯನ್ನು ಇಟ್ಟುಕೊಂಡು ಲೇಖಕಿ ಜಯಶ್ರೀ ದೇಶಪಾಂಡೆಯವರು ಬರೆದಂತಹ ಕಥೆಯೇ ಮಸ್ತಾನಿ. ಎಚ್.ಜಿ. ರಾಧಾದೇವಿ ಕಥಾಸ್ಪರ್ಧೆಯಲ್ಲಿ ಇವರ ಈ ಕಥೆಯು ಪ್ರಥಮ ಸ್ಥಾನವನ್ನು ಗಳಿಸಿತ್ತು. ಬಹಳ ಸುಂದರವಾದ ನಿರೂಪಣೆಯನ್ನು ಹೊಂದಿರುವ ಈ ಕಥೆಯನ್ನು ಬರೆದ ಲೇಖಕಿ ಜಯಶ್ರೀ ದೇಶಪಾಂಡೆಯವರಿಗೆ ಅಭಿನಂದನೆಗಳನ್ನು ತಿಳಿಸುತ್ತಾ ಈ ಕಥೆಯನ್ನು ನಿಮಗಾಗಿ ಪ್ರಸ್ತುತಪಡಿಸುತ್ತಿದ್ದೇನೆ. ಕಾಕಿ, ಬಾ ಇಲ್ಲಿ. ಅದೆಂಥದೋ ಗೆಜ್ಜೆ ಸದ್ದು ಕೇಳಿಸಿದ ಹಾಗನ್ನಿಸ್ತಾ ಇದೆ ನನಗೆ. ನೋಡು ಬಾ. ಅಂಬ್ರಣಿ ನನ್ನನ್ನು ಕರೆಯುತ್ತಾ ನಿಂತ ಸ್ಥಳದಲ್ಲೇ ತಾನು ಕಥಕ್ ನಾಟ್ಯಗತಿಯ 2 ಹೆಜ್ಜೆಗಳನ್ನು ಹಾಕಿ ಲಯದಲ್ಲಿ ಕೈಗಳನ್ನು ತೂಗಿ ಒಂದು ಸುತ್ತು ತಿರುಗಿದಾಗ ಅವಳ ಅನಾರ್ಕಲಿ ಚೂಡಿದಾರದ ಟಾಪ್ ಅಲೆ ಅಲೆಯಾಗಿ ಸುತ್ತಿತು. ಕಥಕ್ ಎಂದರೆ ಅವಳೇ ಎನ್ನುವಷ್ಟು ತಾದಾತ್ಮ್ಯ. ಅಂಬ್ರಣಿಯ ಕಣ್ಣುಗಳಲ್ಲಿ ಅದೆಂಥದೋ ಮಿಂಚು. ಆ ಮಿಂಚಿನಲ್ಲಿ 350 ವರ್ಷಗಳ ಹಿಂದೆ ಇಲ್ಲಿ ಇದೇ ಸ್ಥಳದಲ್ಲೇ ಹೀಗೆಯೇ ಗೆಜ್ಜೆಗಳ ಅನುರಣನವಾಗಿದ್ದಿತೆಂಬ ಅನಿಸಿಕೆ. ತಾಳ, ಗಾನ, ತಂಬೂರಿ ಮೃದಂಗಗಳ ಝೇಂಕಾರದ ಅಲೆಗಳು ಇಲ್ಲಿ ಹೀಗೇ ಪ್ರವಹಿಸಿರಬೇಕು ಎಂದು ಅನಿಸತೊಡಗಿತ್ತು. ಯಾಕೆಂದರೆ ಒಂದಾನೊಂದು ಕಾಲದಲ್ಲಿ ಅದಾಗಿದ್ದದ್ದು ಮಸ್ತಾನಿ ಮಹಲ್. ಅಲ್ಲಿದ್ದಿರಬಹುದಾದ ನಾಟ್ಯಶಾಲೆಯ ಝಾಂಜರದ ಠುಮ್ರಿ ಟಪ್ಪಾಗಳಿಗೆ ಪುಟುಗೊಟ್ಟು ನರ್ತಿಸಿದ್ದಿರಬಹುದು ಮಸ್ತಾನಿ. ಇದೀಗ ಅದರ ಪಳೆಯುಳಿಕೆಗಳ ಛಾಪಿನಲ್ಲಿ ಕಾಲಿಟ್ಟ ಗಳಿಗೆಗಳಲ್ಲಿ ನಮ್ಮ ಮನಸ್ಸಿನ ವಿಭ್ರಮೆಗಳೋ ಇವು. 3 ತಿಂಗಳಿನಿಂದ ಅಂಬ್ರಣಿಗಾಗಿ ನೃತ್ಯ ಪ್ರದರ್ಶನದ ಮೂಲ ಸ್ತೋತ್ರಗಳನ್ನು ಹುಡುಕಿಕೊಂಡು ಊರೂರು ತಿರುಗುತ್ತಾ ಪುಣೆ ನಗರ ಮತ್ತದರ ಆಸುಪಾಸಿನ 10 ಜಾಗೆಗಳಿಗೆ ಲಗ್ಗೆ ಇಟ್ಟಿದ್ದೆವು ನಾವು. ಇತಿಹಾಸದಲ್ಲಿ ತಾರೆಗಳ ಹಾಗೆ ಹೊಳೆದ ಅಪ್ರತಿಮ ನರ್ತಕಿಯರ ಬಗ್ಗೆ 3.5 ಗಂಟೆಗಳ ನಾಟ್ಯ ಪ್ರದರ್ಶನ ಅಂದರೆ ಸಾಮಾನ್ಯವೇ? ಎಷ್ಟು ತಯಾರಿಯಾಗಿರಬೇಕು ಅದಕ್ಕೆ? ಮಸ್ತಾನಿ ಮಹಲ್ ಎನ್ನುವ ಶಬ್ದವೇ ಮಿಂಚಿನಂತೆ ಸೆಳೆದು, ನಡಿಕಾಕಿ ಮೊದಲು ಅಲ್ಲಿ ಹೋಗೋಣ ಅಂತ ನನ್ನ ಎಳ್ಕೊಂಡೇ ಬಂದಿದ್ದಳು ಹುಚ್ಚು ಹುಡುಗಿ. ಈ ಹುಡುಗಿಯರೇ ಹಾಗೆ. ಒಂದು ನಾದ, ಒಂದು ಪ್ರೀತಿ, ಒಂದು ಮೋಹ ಆವರಿಸಿಕೊಂಡಿತೆಂದರೆ ಅದಕ್ಕೆ ಜೀವ ಕೊಡುವಷ್ಟು ಗಾಢವಾಗಿ ಅದಮ್ಯವಾಗಿ ಪ್ರೀತಿಸತೊಡಗುತ್ತಾರೆ. ತಮ್ಮ ಸರ್ವಸ್ವವನ್ನು ಅದಕ್ಕೆ ಧಾರೆ ಎರೆಯುತ್ತಾರೆ. ಥೇಟ್ ಮಸ್ತಾನಿಯ ಹಾಗೆ. ಹಾಂ, ಬರೀ ಮಸ್ತಾನಿಯಲ್ಲ, ಅವಳು ಬಾಜಿರಾಯನ ಮನೋನ್ಮಣಿ. ಸುರಲೋಕದಿಂದ ಇಳಿದು ಬಂದ ಅಪ್ಸರೆಯಂಥ ಚೆಲುವಿನ ಪುತ್ಥಳಿ ಮಸ್ತಾನಿ. ಮುಂಜಾನೆಯ ಮಂಜು ಇಳಿದು ಸೂರ್ಯನ ಆಗಮನಕ್ಕೆ ಸ್ವಗತ ಹಾಡಿ ತನ್ನ ತೆರೆ ಎತ್ತಿಕೊಂಡು ಹೊರಟ ಹೊತ್ತಿನಲ್ಲಿ ಮಸ್ತಾನಿ ವಾಸಿಸುತ್ತಿದ್ದ ಮನೆ, ಮಹಲು, ಬಾವಿ, ತೋಟ ಎಂದು ಹುಡುಕಿ ಹೊರಟಾಗ ಒಂದು ದಿನ ಕೋಥಾರೂಡ್ ಪ್ರದೇಶದಲ್ಲಿದೆ ಮಸ್ತಾನಿ ಬಾವಿ ಅಂತ ಸುದ್ದಿ ಕೇಳಿ ಒಂದೇ ತಾಸಿನಲ್ಲಿ ಅಲ್ಲಿಗೆ ಧಾವಿಸಿದ್ದಾಯಿತು. ಗುಂಪು ಗುಂಪಾಗಿ ಬೆಳೆದ ಮರಗಳಡಿಯ ಚಿರಚಿರ ಅನ್ನುವ ಎಲೆಗಳ ಮೇಲಿಟ್ಟ ಹೆಜ್ಜೆಗಳಿಗೆ ಅಳುಕು, ಕಾತರ, ಒಂದೊಮ್ಮೆ ಗಾಢ ಕಾನನ ಇರಬಹುದೆಂಬ ಅನಿಸಿಕೆಯ ಪಳೆಯುಳಿಕೆಯಂಥ ಪಾಳು ಜಾಗದ ನಟ್ಟ ನಡುವೆ ದಿಢೀರ್ ಪ್ರತ್ಯಕ್ಷವಾಗಿತ್ತು ಆ ಬಾವಿ. ಅದೆಂದೋ ಅಮೃತ ಶಿಲೆಯದಿರಬಹುದೇನೋ ಎಂಬ ಭ್ರಮೆ ಮೂಡಿಸುತ್ತಾ ಈಗ ಕರಿ ಕಪ್ಪು ಕೊಳಚೆಯ ಮುಸುಕು ಹೊದ್ದು ಇನ್ನೀಗ ನನ್ನ ಕತೆ ಕೇಳದಿರಿ ಎಂದು ಆಕ್ರಂದಿಸಿದಂತೆ ನಿಂತ ಬಾವಿ. ಹಾ, ಆ ಪಾಳು ಬಾವಿ ಸಹಜವೇ 3 ಶತಕಗಳಿಂದ ಅನಾಥವಾಗಿ ಬಿಟ್ಟರೆ ಗತಿ ಪಾಳಲ್ಲದೆ ಇನ್ನೇನು? ಅಕ್ಕಪಕ್ಕವನ್ನೆಲ್ಲ ಸೂಕ್ಷ್ಮವಾಗಿ ನಿರೂಪಿಸುತ್ತಾ ಎಚ್ಚರಿಕೆಯ ಹೆಜ್ಜೆ ಇಡುತ್ತಾ ಹಾವು ಹುಳ ಹುಪ್ಪಟೆ ಇರಬಾರದಲ್ಲ. ಅರೇ ಇಲ್ನೋಡು ಅಂದಳು ಅಂಬ್ರಣಿ. ತಟ್ಟನೆ ಅವಳತ್ತ ಧಾವಿಸಿದೆ. ಹಳೆಯ
ಮಾಸಿ ಹರುಕು ಮುರುಕಾದಂಥ ಒಂದು ಪುಸ್ತಕವನ್ನು ಅದೇ ನೆಲದಿಂದ ಎತ್ತಿ ತೆಗೆದಿದ್ದಳು. ದಪ್ಪ ರಟ್ಟಿನ ಪುಸ್ತಕಕ್ಕೆ ಹಾಕಿದ ಪ್ಲಾಸ್ಟಿಕ್ ಹೊದಿಕೆ ಅದನ್ನು ಪೂರ್ತಿ ಹಾಳಾಗದ ಹಾಗೆ ಉಳಿಸಿತ್ತೇನೋ. ಮೊದಲ ಕೆಲವು ಪುಟಗಳು ಇಲ್ಲದ್ದನ್ನು ಗಮನಿಸಿದೆನಾದರೂ ಕುತೂಹಲ ಗರಿಯೊಡೆದಿತ್ತು. ಏನಿರಬಹುದು? ತಾ ಇಲ್ಲಿ ನೋಡೋಣ ಅಂದೆ. ಹ್ಞೂ ಬಾ, ಒಟ್ಟಿಗೆ ಓದೋಣ ಕಾಕಿ. ನೋಡು, ಮಸ್ತಾನಿ ಪ್ರತ್ಯಕ್ಷಳಾಗಿದ್ದಾಳಿಲ್ಲಿ. ಅಂಬ್ರಣಿಯ ಕಾತರದ ದನಿಯಲ್ಲಿ ಸ್ವರ್ಗದ ಖಜಾನೆ ಏನೋ ಕೈಗಿಟುಕಿದ ಕುರುಹು. ಕುತೂಹಲ ಮೇರೆ ಒಡೆದು ಪುಟಗಳನ್ನು ತಿರುಗಿಸಿದರೆ ಹೌದು, ಅದರಲ್ಲಿತ್ತು ಗತಿಸಿ ಹೋದ ಇತಿಹಾಸದ ಪುಟಗಳಲ್ಲಿ ಅಡಗಿರುವ ಅನನ್ಯ ಅಸಾದೃಶ ಜೋಡಿಯೊಂದರ ಅಮರ ಪ್ರೇಮದ ಯಥಾವತ್ ಕಥನ. ಯವನ ಜನಿತ ಸುಂದರಿ ಮಸ್ತಾನಿಯ ಜೀವನಗಾಥೆಯ ಸಾರವೂ ರಾವೂ ಎನಿಸಿಕೊಂಡ ಪ್ರೀತಿ ಪಾತ್ರರಿಗೆಲ್ಲ ರಾವು ಹೆಸರಿನಿಂದ ಹೃದಯಕ್ಕೆ ಹತ್ತಿರನಾಗಿದ್ದ ಶ್ರೀಮಂತ ಪೇಶ್ವೆ ಬಾಳಾಜಿ ಬಾಜಿರಾವ್ ಇವರಿಬ್ಬರ ಪ್ರೇಮಗಾಥೆ. ದುರಂತದಲ್ಲಿ ಮುಕ್ತಿ ಕಂಡ ಮಸ್ತಾನಿಯ ಅಪ್ಸರ ಸದೃಶ ಶರೀರ ಮನಸ್ಸುಗಳ ವ್ಯಥಾಪೂರ್ಣ ಕಥನ. ಅದೃಶ್ಯ ಕಂಠವೊಂದು ಆ ಪುಟಗಳಿಂದ 350 ವರ್ಷಗಳ ಹಿಂದೆ ನಡೆದದ್ದನ್ನೆಲ್ಲ ತಂದು ಕಣ್ಣುಗಳೆದುರು ಹರಡಿದಂತೆ. ನಾವಿಬ್ಬರೂ ಶತಮಾನಗಳ ಹಿಂದಿನ ಆ ಕ್ಷಣಗಳಿಗೆ ನೀಡಿದ ಭೇಟಿಯಂತೆನಿಸಿತು. ಬುಂದೇಲದಿಂದ ಅವರಿಬ್ಬರೂ ಮರಳಿದಾಗ ಶನಿವಾರವಾಡೆಯ 50 ಅಡಿ ಎತ್ತರದ ಹೊರಬಾಗಿಲಿನೊಳಗೆ ಉದ್ದುದ್ದಕ್ಕೆ ಚಾಚಿಕೊಂಡ ಗೋಡೆಗಳಿಗೆ ಬಳಿದುಕೊಂಡ ಬಣ್ಣಗಳಿಗೂ ಅಚ್ಚರಿ. ಇದಾವ ಸುರಾಂಗನೆ ತಮ್ಮೊಡೆಯನ ತೋಳಲ್ಲಿ ತೋಳಿಟ್ಟು ಆವರಣವಿಡೀ ವ್ಯಾಪಿಸಿಕೊಂಡಳೆಂದು ಮೂಗಿನ ಮೇಲೆ ಬೆರಳಿಟ್ಟ ಜೀವಗಳಿಗಿಲ್ಲ ಕೊರತೆ. ಅಲ್ಲಿ ಪ್ರಣಯರಾಗ ಹಗಲಿರುಳು ಮಲ್ಹಾರಗಾನದಲ್ಲಿ ಮುಳುಗಿರುತ್ತಿತ್ತು. ಶೃಂಗಾರ ನೆಲಮುಗಿಲುಗಳನ್ನು ಆವರಿಸಿತ್ತು. ಬೀಸುವ ಗಾಳಿಯಲ್ಲಿ ಹರಿವ ನೀರಿನ ಕಲರವದಲ್ಲಿ ಪ್ರೇಮಜಲವೇ ಪ್ರವಹಿಸಿತ್ತು. ಸೌಂದರ್ಯಕ್ಕೆ ಶೌರ್ಯ ಮರುಳಾಗಿತ್ತೋ ಇಲ್ಲ ಸೌಂದರ್ಯವೇ ಶೌರ್ಯಕ್ಕೆ ಮನಸೋತಿತ್ತು. ಒಟ್ಟಾರೆ ಪ್ರೇಮಗೀತೆಯ ರಾಗಭಾವ ಕಾರಂಜಿ ಉಕ್ಕಿತ್ತು. ಆಕೆ ಅಪ್ರತಿಮ ಸುಂದರಿ. ಸಾವಿರಾರು ಹೂದಳಗಳನ್ನೇ ಒಟ್ಟು ಸೇರಿಸಿದಾಗ ಸೃಷ್ಟಿಗೊಂಡಂಥ ಸುರಕನ್ಯೆ. ಆತ 41 ಯುದ್ಧಗಳನ್ನು ಮಾಡಿ ಪ್ರತಿಯೊಂದನ್ನೂ ಗೆದ್ದು ಬಂದ ಧೀರ. ಇದು ರಮ್ಯರೋಚಕ ಗಾಥೆ. ಅದರೊಂದಿಗೆ ತಳುಕು ಹಾಕಿಕೊಂಡಿರುವ ಮಹಾನ್ ಯೋಧ 1ನೇ ಬಾಳಾಜಿ ಬಾಜಿರಾವ್ ಪೇಶ್ವೆ. ಶೌರ್ಯಕ್ಕೂ ಸೌಂದರ್ಯಕ್ಕೂ ಅವಿನಾಭಾವ ನಂಟಿರುವುದನ್ನು ಸಾಬೀತುಪಡಿಸುವ ರಮ್ಯ ರೋಮಾಂಚಕ ಭಾವಭರಿತ ಪ್ರಣಯಕ್ಕೊಂದು ಸಾಕ್ಷಿ ಇವರೇ. 18ನೆಯ ಶತಮಾನ ಎಂದು ಭವಿಷ್ಯದ ಜಗತ್ತು ಗುರುತು ಹಿಡಿಯುವ ಸಮಯ. ಮರಾಠ ಸಾಮ್ರಾಜ್ಯದ ಮಹಾರಾಜ ಛತ್ರಪತಿ ಶಾಹುಜಿ ರಾಜೇ ಭೋಸಲೆಯ ರಾಜ್ಯಭಾರ. ಅವರ ಮಹಾಮಂತ್ರಿ ಶ್ರೀಮಂತ ಬಾಳಾಜಿ ಬಾಜಿರಾವ್ ಪೇಶ್ವೆ, ಸಾಮ್ರಾಜ್ಯದ ಸೇನಾ ಪ್ರಮುಖ. ತನ್ನ ದೊರೆಗಾಗಿ 41 ಯುದ್ಧಗಳನ್ನು ಗೆದ್ದುಕೊಟ್ಟ ಕಲಿಯೋಧ. ಪೇಶ್ವೆ ಮನೆತನದವರಿಗೆ ಎಲ್ಲ ಭೋಸ್ಲೆ ರಾಜಮನೆತನದವರ ಮುಖ್ಯಮಂತ್ರಿಯ ಸ್ಥಾನಾಲಂಕೃತಿಯ ಗರಿಮೆ. ತಂದೆಯ ಮರಣ ಬಾಳಾಜಿಯನ್ನು ಕೇವಲ 20ನೆಯ ವಯಸ್ಸಿನಲ್ಲಿ ಮಹಾಮಂತ್ರಿಯಂಥ ಹಿರಿಸ್ಥಾನಕ್ಕೆ ತಂದೇರಿಸಿತ್ತು. ಬಾಳಾಜಿಯಲ್ಲಿ ಶಾಹುಜಿ ಭೋಸ್ಲೆಗೆ ಇದ್ದ ಅಪರಿಮಿತ ವಿಶ್ವಾಸಕ್ಕೆ ಕಾರಣ ಬಾಳಾಜಿಯ ಕ್ಷಾತ್ರ, ಶೌರ್ಯ, ಕದನ ಕಲಿತ್ವದ ಕೆಚ್ಚು, ರಣವಿದ್ಯೆಯಲ್ಲಿನ ಪ್ರಾವೀಣ್ಯ, ತೀಕ್ಷ್ಣ ಬುದ್ಧಿಮತ್ತೆ, ರಾಜಕೀಯ ವ್ಯವಹಾರಗಳ ಬಗ್ಗೆ ಮಂತ್ರಿಯಾಗಿ ಆತನ ಸೂಕ್ಷ್ಮ ಮತ್ತು ದೂರದೃಷ್ಟಿಯ ಸಲಹೆಗಳು. ಜೊತೆಯಲ್ಲಿ ಆತ ಆಕರ್ಷಕ ನಿಲುವಿನ ಸದೃಢ ಯುವಕ. ಸಾತಾರಾದಲ್ಲಿದ್ದ ಮರಾಠ ಸಾಮ್ರಾಜ್ಯದ ರಾಜಧಾನಿಯನ್ನು ಪುಣೆ ನಗರಕ್ಕೆ ಸ್ಥಳಾಂತರಿಸಿದ್ದ ಬಾಜಿರಾವ್ ಉತ್ತರ ಭಾರತದಿಂದ ಮೊಘಲರು ಎಲ್ಲೆಡೆಗೂ ಆಕ್ರಮಿಸುತ್ತಾ ಘೋರ ಕ್ರೂರ ದಾಳಿಗಳಲ್ಲಿ ಭಾರತದ ಉಳಿದ ಭಾಗಗಳನ್ನು ವಶಪಡಿಸಿಕೊಳ್ಳುತ್ತಿದ್ದಾಗ ಇಡೀ ಪ್ರದೇಶದಲ್ಲಿ ಹಾಹಾಕಾರದ ಪರಾಕಾಷ್ಠೆ. ಇಂಥ ಸಮಯದಲ್ಲಿ ಮೊಘಲರಿಗೆ ತೀವ್ರ ಪ್ರತಿರೋಧ ಒಡ್ಡುತ್ತಾ ಮಾಡಿದ ಪ್ರತಿಯೊಂದು ಯುದ್ಧವನ್ನು ಮರಾಠರಿಗಾಗಿ ಗೆದ್ದುಕೊಟ್ಟ ಮಹಾಕಲಿ. ಇಂಥ ಯೋಧನಲ್ಲಿ ರಾಜರಿಗೆ ವಿಶ್ವಾಸ ಮೂಡದಿರಲು ಸಾಧ್ಯವೇ? ಇನ್ನು ಆತ್ಮೀಯರಿಗೆ, ಕುಟುಂಬದವರಿಗೆ ಶ್ರೀಮಂತ ಬಾಜಿರಾವ್, ಅವನೇ ಎಲ್ಲರ ಪ್ರೀತಿಯ ರಾವು. ಅಲಹಾಬಾದಿನ ಅಟ್ಟಹಾಸದ ಕೊಬ್ಬಿನ ಮುಘಲ್ ರಾಜಮುಖಂಡ ಮುಹಮ್ಮದ್ ಖಾನ್ ಮುಂಗಾಷ್ ನಮ್ಮ ಮೇಲೆ ಮಾಡಿರೋ ದಾಳಿಗೆ ನಾವು ಕಂಗಾಲಾಗಿದ್ದೀವಿ. ಅವನನ್ನು ಎದುರಿಸಿ ಗೆಲ್ಲೋ ಶಕ್ತಿ ನಮಗಿಲ್ಲವಾಗ್ತಾ ಇದೆ. ದಯವಿಟ್ಟು ಬಂದು ಉಳಿಸಿ ಎಂಬ ಮೊರೆ
ಬುಂದೇಲ್ಖಂಡ್ ಪನ್ನಾ ರಾಜ್ಯದ ಅರಸ ಛತ್ರಸಾಲ ಬುಂದೇಲನಿಂದ ಮರಾಠ ಸಾಮ್ರಾಜ್ಯ ಮತ್ತು ಆ ಮೂಲಕ ಬಾಳಾಜಿ ಬಾಜಿರಾಯನಿಗೆ ಬಂದು ತಲುಪಿದಾಗ ಆತ ದೂರದ ಯಾವುದೋ ರಣಾಂಗಣದಲ್ಲಿ ಮತ್ತದೇ ಮೊಘಲರ ವಿರುದ್ಧದ ಕಾಳಗದಲ್ಲಿ ಕ್ಷಾತ್ರ ಮೆರೆಯುತ್ತಿದ್ದ. ಪ್ರಾಣ ಉಳಿಸೆಂಬ ದೊರೆಯ ಸಂದೇಶಕ್ಕೆ ಮರುಗಿ ಛತ್ರಸಾಲನ ನೆರವಿಗೆ ಧಾವಿಸಿ ಕಲಿತನದಿಂದ ಹೋರಾಡಿ ಮುಘಲರನ್ನು ಓಡಿಸಿ ರಾಜ್ಯ ಗೆದ್ದುಕೊಡುವ ಸಮಯದಲ್ಲಿ ಛತ್ರಸಾಲನ ಪರ್ಷಿಯನ್ ಜನಿತ ಮುಸ್ಲಿಂ ಹೆಂಡತಿ ಬಿ ರುಹಾನಿಯಲ್ಲಿ ಹುಟ್ಟಿ ಬಂದ ಮಗಳು ಮಸ್ತಾನಿ ತನ್ನ ಭಾರ್ಯೆಯಾಗಿ ಬರುವಳೆಂಬ ಕನಸು ಬಿದ್ದಿರಲಿಕ್ಕಿಲ್ಲ. ಆದರೆ ಕೆಲವು ಸಂಗತಿಗಳು ದೈವ ನಿಯಾಮಕ. ಬುಂದೇಲ ರಾಜ್ಯದ 3ನೇ 1 ಭಾಗ, 33 ಲಕ್ಷದ ಚಿನ್ನದ ವರಹಗಳು, ಜೊತೆಗೆ ಸಾಲದೆಂಬಂತೆ ಒಂದು ಚಿನ್ನದ ಗಣಿ, ಇವೆಲ್ಲವೂ ಮಾವನಿಂದ ಮದುವೆಯ ಬಳುವಳಿಯಾಗಿ ದೊರಕಿದ್ದು ವಿಶೇಷವೇನಲ್ಲ. ಆದರೆ ಛತ್ರಸಾಲ ಇವನಿಗೆ ಪತ್ನಿಯಾಗಿಸಿ ಕಳಿಸಿಕೊಟ್ಟ ಮಸ್ತಾನಿಯ ಚೆಲುವು, ಅಸ್ಖಲಿತ ಮಾತುಗಾರಿಕೆ, ಯುದ್ಧದಲ್ಲಿ ಕಾದುವ ವೀರತ್ವಗಳು ಬಾಜಿರಾಯನ ಮನಸ್ಸನ್ನು ಸೆಳೆದುಕೊಂಡವು. ಮಲ್ಲಿಗೆಯ ಮೊಗ್ಗು, ಸಂಪಿಗೆಯ ಎಸಳುಗಳು, ಕಮಲ ದಳಗಳಿಂದ ತಿದ್ದಿ ತೀಡಿ ಮಾಡಿದಂತಿದ್ದ ಚೆಲುವೆಯಲ್ಲಿ ಅಗಾಧ ತಿಳುವಳಿಕೆ, ಕುದುರೆ ಸವಾರಿಯ ನೈಪುಣ್ಯ, ಕತ್ತಿವರಸೆ, ಎಲ್ಲದಕ್ಕೂ ಕುಂದಣವಿಟ್ಟಂತೆ ಅವಳ ಅಪರೂಪದ ನೃತ್ಯ, ಕಮನೀಯ ಮೈಮಾಟದ ಲಾಸ್ಯಗಳು, ಮೋಹಕ ಸ್ವರ, ದಟ್ಟ ಕೇಶರಾಶಿಯ ಅಲೆಗಳ ಹೊನಲಿನಲ್ಲಿ ಕೊಚ್ಚಿಹೋದ ರಾವು. ಬಾಜಿರಾವ್ ತನ್ನ ಮೊದಲ ಹೆಂಡತಿ ಕಾಶಿಬಾಯಿಯನ್ನು ಆ ಗಳಿಗೆಗಳಲ್ಲಿ ಮರೆತ. ಶನಿವಾರ ವಾಡೆಯಲ್ಲಿ ಕಾಲಿಟ್ಟ ಮಸ್ತಾನಿಗೆ ಕುಂಕುಮ ದೋಕುಳಿಯ ಆರತಿಯ ಸ್ವಾಗತ ಸಿಕ್ಕೀತಾದರೂ ಹೇಗೆ? ಕಾಶಿಬಾಯಿ ಮೊದಲ ಪತ್ನಿ ಪಟ್ಟ ಪಡೆದವಳಲ್ಲವೇ? ತನಗಿಂತಲೂ 1000 ಪಟ್ಟು ಚೆಲುವೆಯಾದ ಮಸ್ತಾನಿಯನ್ನು ತೋಳುದೆರೆದು ಸ್ವಾಗತಿಸುವಳೆ? ಅದರಲ್ಲಿಯೂ ಯವನ ಸಂಜಾತೆ, ಮ್ಲೇಚ್ಛಳು. ಪತಿಯನ್ನು ಬೇರೊಬ್ಬಳ ಜೊತೆ ಹಂಚಿಕೊಳ್ಳುವುದು ಇತಿಹಾಸದ ರಾಜಮನೆತನದ ಅರಸಿಯರಿಗೂ ಅವರ ಮಂತ್ರಿಗಣಗಳಿಗೂ ಹೊಸದಲ್ಲ. ರಾಜರುಗಳು ಯುದ್ಧ ಗೆದ್ದಾಗಲೆಲ್ಲ ಅವರ ಮರಳುವಿಕೆ ಗೆದ್ದ ರಾಜ್ಯದ ರಾಜನ ಮಗಳ ಜೊತೆಯಲ್ಲೇ ಆಗ್ತಿತ್ತು. ಅಂತಃಪುರಗಳಿಗೆ ಹೊಸತೊಂದು ಹೆಣ್ಣು ರಾಜನ ಹಾಸಿಗೆಯಲ್ಲಿ ಪಾಲು ಕೇಳಲು ಬಂದು ನಿಲ್ಲುವ ಅನಿವಾರ್ಯತೆಯನ್ನು ಒಪ್ಪಿಕೊಳ್ಳುವ ನತದೃಷ್ಟೆಯರು ಆ ಕೋಮಲೆಯರು. ಆದರೂ ಒಳಗೊಂದು ಮನಸ್ಸಿರುತ್ತದಲ್ಲ, ಅದು ಅರಿಷಡ್ವರ್ಗಗಳಿಂದ ತುಂಬಿರುತ್ತದಲ್ಲ. ಆ ಮಾನಸಿಕ ಅರಿಗಣದಲ್ಲಿ ಮತ್ಸರಕ್ಕೆ ಬಹುದೊಡ್ಡ ಪಾತ್ರವಿದೆಯಲ್ಲ. ಕಾಶಿಬಾಯಿಯ ಮನಸ್ಸು ಮತ್ಸರಕ್ಕೆ ಹಾದಿ ಮಾಡಲು ಕಾರಣಗಳು ಒಂದೆರಡಲ್ಲ. ಪ್ರೇಮ ದಾಂಪತ್ಯವಾದರೇನಂತೆ, ಭಿನ್ನ ಜಾತಿಯ ಸಂಗಮ ಅದು. ಅಂದಿನ ಸಮಾಜದ ಒಪ್ಪಿಗೆ ಸಿಗದೆ ಹೋಗುವುದು ಸಹಜ. ಸಮಾಜ ಅಂದಿಗೂ ಇಂದಿಗೂ ಎಂದಿಗೂ ಒಂದೇ. ಸವತಿ ಮಾತ್ಸರ್ಯ ತನ್ನ ಕಾರ್ಯ ಆರಂಭಿಸಿದ್ದುದರ ಅರಿವೇ ಇಲ್ಲದೆ ಮಸ್ತಾನಿ ಬಾಜಿರಾಯ ಇಬ್ಬರೂ ಅವಳಿಗಾಗಿ ಕಟ್ಟಿಸಿದ ಹೊಚ್ಚ ಹೊಸ ಭವ್ಯ ವಾಡೆಯಲ್ಲಿ ತಮ್ಮದೇ ಲೋಕದಲ್ಲಿ ಮುಳುಗಿರುತ್ತಿದ್ದದಕ್ಕೆ ಅನತಿ ದೂರದಲ್ಲಿ ಶಾಂತ ಗಂಭೀರ ಹರಿಯುತ್ತಿದ್ದ ಮುಳಾಮುಠಾ ನದಿಯೇ ಸಾಕ್ಷಿಯಾಯಿತು. ಮಸ್ತಾನಿ ಮಹಲ್ ಗೀತ ಸಂಗೀತ, ತಬಲಾ, ತಾಳ, ತಂತಿಗಳ ಝೇಂಕಾರದಲ್ಲಿ ನಾಟ್ಯದ ಲಯಗಳನ್ನು ಹೊತ್ತು ಮೆರೆಯಿತು. ಮರಾಠ ಸಾಮ್ರಾಜ್ಯದ ಮೊಘಲರೊಡನೆಯ ಹೋರಾಟಗಳಿಗೂ ಅಂತ್ಯವೇ ಇರಲಿಲ್ಲ. ಮಹಲಿನಲ್ಲಿರುತ್ತಿದ್ದ ಕೆಲವೇ ಸಮಯ ಬಾಜಿರಾವ್ ಮಸ್ತಾನಿಯನ್ನುಳಿದು ಇನ್ನೇನನ್ನೂ ಯೋಚಿಸುತ್ತಿರಲಿಲ್ಲ. ಆದರೆ ಯುದ್ಧರಂಗದ ಕರೆ ಬಂತೋ ಅವನ ಸ್ಫುರಣಗೊಂಡ ತೋಳುಗಳಲ್ಲಿ ಬಲಸಂಚಾರವಾಗುತ್ತಿತ್ತು. ಮರಾಠ ಸಾಮ್ರಾಜ್ಯದ ಧ್ವಜ ಪತಾಕೆಯ ಗೌರವ ಮತ್ತು ಶಾಹುಜಿ ಮಹಾರಾಜರ ಗೆಲುವು ಇವೆರಡೇ ಆತನ ಗುರಿ ಲಕ್ಷ್ಯಗಳು. ಮಸ್ತಾನಿ ತನ್ನ ತನುಮನಗಳಿಂದ ಬಾಜಿರಾವ್ನ ಸಹಾನುವರ್ತಿನಿ. ಅವನಿಗೆ ಮಗನನ್ನು ಹೆತ್ತುಕೊಟ್ಟವಳು. ಕಾಶಿಬಾಯಿಗೂ ಮಗ ಹುಟ್ಟಿದ್ದನ್ನು ಕೇಳಿ ಹರ್ಷಿಸಿದವಳು. ತಾಯಿ ರಾಧಾಬಾಯಿಯ ಅಪ್ರತಿಮ ತೀಕ್ಷ್ಣ ಬುದ್ಧಿಮತಿತ್ವವೇ ಬಾಜಿರಾಯನಿಗೆ ಬಳುವಳಿಯಾಗಿ ಬಂದಿತ್ತೇನೋ. ಆದರೂ ಇದೀಗ ಕಾಶಿಬಾಯಿಯ ಪರವಾಗಿ ನಿಂತ ತಾಯಿ, ತಮ್ಮ ಚಿಮಾಜಿ, ಅವರ ಮನಸ್ಸುಗಳು ಮಸ್ತಾನಿಯ ಇರವನ್ನು ಸಹಿಸದೆ ಅವಳನ್ನು ನಿವಾರಿಸಿಕೊಳ್ಳುವ ಪ್ರಯತ್ನವನ್ನು ಮಾಡುತ್ತಿದ್ದುದರ ಸುಳಿವನ್ನೇ ಅರಿಯದೆ ಹೋಗಿದ್ದ. ಯುದ್ಧಕ್ಕೆ ಕಾಲದೇಶಮಾನ ಗಣನೆಗಳಿರುವುದಿಲ್ಲ. ಬಾಜಿರಾವ್ ಜನಿಸಿದ್ದೇ ರಣಭೂಮಿಯ ಒಡಲಲ್ಲೋ ಎಂಬಂತೆ ರಾವು ಇವತ್ತು ಮಸ್ತಾನಿ ಮಹಲ್, ನಾಳೆ ಶನಿವಾರವಾಡೆ ಎಂದು ಚುರುಕಿನಲ್ಲಿ ಚಲಿಸುತ್ತಾ ಎರಡೂ ದಾಂಪತ್ಯಗಳು ತಾಯಿ
ತಮ್ಮಂದಿರು, ಬಂಧು ಬಾಂಧವರು, ಪೇಶ್ವಾಯಿ ಜವಾಬ್ದಾರಿಗಳು ಎಲ್ಲಕ್ಕೂ ಹೆಗಲುಗೊಟ್ಟು ನಿಂತು ಶಹಾಜಿ ತನ್ನಲ್ಲಿಟ್ಟ ವಿಶ್ವಾಸಕ್ಕೆ ಪ್ರತಿಯುಡುಗೊರೆ ಸಲ್ಲಿಸುತ್ತಿದ್ದವ. ಸಂತಸದ ಎಳೆ ಹರಿದಾಡುತ್ತಿರುವಾಗಲೇ 2 ದಿನದಲ್ಲಿ ಆತನ ಮೋಹಿಂ ಎಂಬ ಯುದ್ಧರಂಗದ ಪಯಣ ಆರಂಭಗೊಂಡೇ ಬಿಟ್ಟಿತು. ವರ್ಷದ 6 ತಿಂಗಳಿಗೂ ಹೆಚ್ಚು ಸಮಯ. ಮಸ್ತಾನಿಯ 4 ವರ್ಷದ ಎಳೆಕಂದ ಶಂಷೇರ್ ಲುಟು ಲುಟು ಹೆಜ್ಜೆ ಇಡುತ್ತಾ ಕೋಣೆ ಕೋಣೆಗಳಲ್ಲಿ ಅಪ್ಪನನ್ನು ಹುಡುಕಿ ಅಳುತ್ತಿತ್ತು. ಇಲ್ಲಿದ್ದಾಗಲೆಲ್ಲ ತೋಳಿಂದ ಕೆಳಗಿಳಿಸದೆ, ಮಡಿಲಿನಿಂದ ಆಚೆ ಸರಿಸದೆ ಮಮತೆಯ ಮಳೆ ಸುರಿಸಿದ ಅಪ್ಪ. ರಾವು ಎಲ್ಲಿ? ಮಸ್ತಾನಿಯ ಮ್ಲಾನ ಕಣ್ಣುಗಳಲ್ಲೂ ಅದೇ ಪ್ರಶ್ನೆ. ಯುದ್ಧಗಳು ಮುಗಿಯುವುದಾದರೂ ಎಂದು. ಚೇತಕ್ ಕುದುರೆ. ಅಬ್ಬಾ, ಅದೆಂಥ ಚೆಲುವಿನ ಕುದುರೆಯದು! ಶುಭ್ರ ಬಿಳಿ ಬಣ್ಣದಲ್ಲಿ ಒಂದಿನಿತೂ ಕಪ್ಪಿಗಾಸ್ಪದವಿಲ್ಲದಂತೆ ಹೊಳೆವ ರೋಮಗಳ ಮಿಂಚು ಬಿಸಿಲನ್ನು ಪ್ರತಿಫಲಿಸುತ್ತಾ ಏರಿಳಿಯುವ ನೀಳಮುಖ, ಉದ್ದನ್ನ ಕಿವಿಗಳ ಮಾಟ, ಸುಂದರ ಕಡುಗಪ್ಪು ಕಣ್ಣುಗಳಲ್ಲಿ ಒಡೆಯನ ಬಗೆಗಿನ ಪ್ರೀತಿಯ ಹರಿವು. ರಾವು ಯುದ್ಧದ ಪೋಷಾಕಿನಲ್ಲಿ ಚೇತಕ್ನ ಬೆನ್ನೇರಿ ಬರುತ್ತಿದ್ದರೆ ನೆಲಗುದ್ದಿ ಟಕಾಟಕ್ ಓಡ್ತಿದ್ದ ಕುದುರೆ ಕಾಣುಗರ ಎದೆಗಳನ್ನು ಗದಗುಟ್ಟಿಸಿ ನಡುಕ ತರ್ತಿತ್ತು. ಚೇತಕ್ನ ಬೆನ್ನೇರಿ ಕೂತು ಯುದ್ಧ ವಸ್ತ್ರಗಳಾದ ಚಿಲಕತ್ತು, ಕವಚ, ಕಬ್ಬಿಣ ಶಿರಸ್ತ್ರಾಣ ಧರಿಸಿ ಶರವೇಗದಲ್ಲಿ ಧಾವಿಸಿ ಬರುವ ರಾವುನ ಪ್ರತಿಬಿಂಬವೇ ಸದಾ ಕಣ್ಣುಗಳಲ್ಲಿ, ವಿರಹ ಎದೆಯಲ್ಲಿ, ಸಂಕಟ ಒಡಲಲ್ಲಿ, ಭವಿಷ್ಯದ ಚಿಂತೆ ಮೆದುಳಲ್ಲಿ. ಎಲ್ಲಿದ್ದೀರಿ ರಾವು? ಎಲ್ಲಿ? ನಾನಿಲ್ಲಿ ಒಂಟಿ ಪಕ್ಷಿ, ನಿಮ್ಮೊಲವಿನ ನಗೆಹಾರವಿಲ್ಲದೆ ಚಡಪಡಿಸುವ ಪಾತರಗಿತ್ತಿ. ಯುದ್ಧ ಮುಗಿಯಬಾರದೆ? ಮಸ್ತಾನೀ ಎನ್ನುತ್ತಾ ರಾವು ಕಣ್ಣುಗಳಲ್ಲಿ ಪ್ರೇಮ ವರ್ಷವನ್ನು ಹರಿಸುತ್ತಾ ಇದೇ ಮಹಲಿನ ಬಾಗಿಲಲ್ಲಿ ದರ್ಶನವೀಯಬಾರದೆ? ಕಣ್ಣು ಹನಿದುಂಬುತ್ತಿದ್ದವು. ಎದೆ ಭಯಭೀತಿ ಉದ್ವಿಗ್ನತೆಯ ಗೂಡು. ರಾವು ಸುರಕ್ಷಿತ ತಾನೆ? ಅವರಿಗೇನೂ ಆಗಿಲ್ಲ ಅಲ್ಲವೇ? ಹೇ ಪರ್ವರ್ದಿಗಾರ್, ಖೈರಿಯತ್ ಬನಾಯೆ ರಖಿಯೇ ಖುದಾ. ಕನಸು ಕಾವಳವಾಗ್ತಿತ್ತು. ಶನಿವಾರವಾಡೆಯಿಂದ ಯಾರಾದರೂ ದಾಸಿಯೋ ದೂತನೋ ಬಂದರೆ ಎದೆ ಹೊಡೆದುಕೊಳ್ಳುತ್ತಿತ್ತು. ಯಾವ ಸಂದೇಶ ತಂದಿದ್ದಾಳು ದಾಸಿ? ತನ್ನನ್ನು ಇಲ್ಲಿಂದ ಓಡಿಸುವ ಫರ್ಮಾನೆ? ರಾವು ಇಲ್ಲಿಗೇಕೆ ಬರಲಿಲ್ಲ? ಹಾಂ, ಅದವರ ಮೊದಲ ಮನೆಯಲ್ಲವೇ? ನನ್ನ ಹಕ್ಕು ಕಾಶಿಬಾಯಿ ತಿಂದುಬಿಟ್ಟ ಹಣ್ಣಲ್ಲವೇ? ಮಸ್ತಾನಿ ಬೆಂಕಿಗೆ ರೆಕ್ಕೆ ಸುಟ್ಟ ಪತಂಗ ಅಷ್ಟೇ. ಪ್ರತಿ ಬಾರಿ ರಾವು ಮರಳಿದಾಗ ಸಂಭ್ರಮ, ಸಡಗರ, ಯುದ್ಧೋತ್ಸವಗಳು. ಯಾಕೆಂದರೆ ಆತ ಎಂದೂ ಯಾವ ಯುದ್ಧವನ್ನು ಸೋತವನೇ ಅಲ್ಲ. ಪ್ರತಿ ಬಾರಿಯೂ ಗೆಲುವೆ, ಎಲ್ಲೆಲ್ಲೂ ವಿಜಯದುಂದುಭಿಯೇ. ಆದರೆ ಅದೊಂದು ಬಾರಿ ಹಾಗಾಗಲಿಲ್ಲ. ಹಿಂದಿಲ್ಲ ಮುಂದಿಲ್ಲ ಎಂದೆಂದೂ ಇಲ್ಲದ ಸಂಭವ ಘಟಿಸಿತ್ತು. ರಾವುನ ಚೇತಕ್ ಯುದ್ಧಭೂಮಿಯಿಂದ ಮರಳಿ ಬಂತು. ಬರಿ ಬೆನ್ನಲ್ಲಿ. ಅದರ ಮೇಲೆ ಅದರೊಡೆಯನೇ ಇರಲಿಲ್ಲ. ತನ್ನ ಜೀವಿತದ ಯುದ್ಧವನ್ನು ರಾವು ಮಾರಣಾಂತಿಕವಾಗಿ ಬಂದೆರಗಿದ ಕಾಯಿಲೆಗೆ ಸೋತಿದ್ದ. ಮಸ್ತಾನಿಯ ರೆಕ್ಕೆಗಳೀಗ ನಿಜಾರ್ಥದಲ್ಲಿ ಕತ್ತರಿಸಿ ಹೋಗಿದ್ದು. ಪ್ರಪಂಚ ಕುಸಿದು ನಿರಾಧಾರಳಾಗಿ ನಿಂತವಳ ಕಣ್ಣುಗಳಲ್ಲಿ ಶೋಕದ ಮಡು. ಮಸ್ತಾನಿ ಮಹಲಿನ ಶಹನಾಯಿ ಸ್ತಬ್ಧವಾಗಿತ್ತು. ಅವಳ ಮುಂದೇನುಗಳಿಗೆ ಉತ್ತರವಿರಲಿಲ್ಲ. ಬಾಜಿರಾಯನೊಡನೆಯ ಮದುವೆ ಅವಳ ಸ್ವಂತ ಆಯ್ಕೆಯೇನೂ ಆಗಿರಲಿಲ್ಲ. ರಾಜಕೀಯ ಕೊಡುಕೊಳ್ಳುವಿಕೆ ಅದು. ಯುದ್ಧ ಗೆದ್ದುಕೊಟ್ಟು ರಾಜ್ಯವನ್ನುಳಿಸಿದ ಋಣಭಾರದಲ್ಲಿ ಛತ್ರಸಾಲನಿಂದ ಬಾಜಿರಾವನಿಗೆ ಬಳುವಳಿಯ ವಧುವಾಗಿದ್ದು ಹೌದು. ಆದರೆ ಅನಂತರದಲ್ಲಿ ರಾವು ಅವಳ ತನುಮನವನ್ನು ಅದೆಷ್ಟು ಆತ್ಮಸಖನಾಗಿ ಆವರಿಸಿಕೊಂಡನೆಂದರೆ, ತಾನು ಅವನ ಹೃದಯದ ಭಾಗವೇ ಆಗಿ ಹೋಗಿದ್ದಳೆಂದರೆ, ಮುಂದೊಂದು ದಿನ ಭವಿಷ್ಯ ಪ್ರೇಮಕ್ಕೆ ಸಾಕ್ಷಿಯಾಗಿ ಬಾಜಿರಾಯ ಮಸ್ತಾನಿಯರ ಹೆಸರನ್ನು ಉದಹರಿಸುವ ದಿನಗಳು ಬಂದಾವೆಂಬ ಕಲ್ಪನೆಯಾದರೂ ಇದ್ದೀತೆ? ಪ್ರೇಮ ಕಾವ್ಯ ಬರೆದ ಜೋಡಿಗಳಿಗೆ ವಿಧಿ ದುರಂತವನ್ನೇ ಬರೆಯಬೇಕೆಂಬ ಕಡ್ಡಾಯವೇನಾದರೂ ಉಂಟೆ? ಮುಂದೇನು ಎನ್ನುವುದರ ಚಿತ್ರವನ್ನು ವಿಧಿ ಬರೆಯಿತು. ದಿನ ದಿನಕ್ಕೆ ಕುಸಿದು ಕೊರಗಿದ ಆ ಸಂಪಿಗೆ ಹೂವಿನಂಥ
ಅವಳ ಶರೀರ ಸವೆದ ಕಾಷ್ಠದಂತಾಗಿತ್ತು. ಒಂದೇ ಸಂವತ್ಸರದ ಹಾಳೆಗಳು ಮಗುಚಿಕೊಂಡಿರಬಹುದೇನೋ. ಸಾವಿರಾರು ದಿನಗಳವರೆಗೆ ಸ್ನಾನಕ್ಕೆ ಕರೆದು ಮೈ ತೊಳೆದಿದ್ದ ಬಾವಿ ಸೀತೆಯನ್ನು ಭೂಮಿ ಕರೆದೊಯ್ದಂತೆ ಮಸ್ತಾನಿಯನ್ನು ತನ್ನಾಳಕ್ಕೆ ಕೊಂಡೊಯ್ದಿತ್ತು. ಭಿನ್ನ ಧರ್ಮೀಯ ವಿವಾಹದ ನೋವು ನರಳಿಕೆಗಳ, ಸಾಮಾಜಿಕ ಕಗ್ಗಂಟುಗಳ, ಸವತಿ ಮಾತ್ಸರ್ಯ, ರಾಜಕೀಯ ದಾಳದಾಟಗಳ, ದ್ವೇಷ ಅಸೂಯೆಗಳ, ಪ್ರತೀಕಾರಾತ್ಮಕ ಹುನ್ನಾರಗಳ ನಡುವೆಯೂ ತಮ್ಮ ದಾಂಪತ್ಯವನ್ನು ಜೀವಂತವಾಗಿರಿಸಿಕೊಂಡು ಬದುಕಲೆತ್ನಿಸಿದ ಎರಡು ಜೀವಾತ್ಮಗಳ ಗಾಥೆಯಾಗಿ ಬಾಜಿರಾವ್ ಮಸ್ತಾನಿಯರ ಕತೆ ಹೇಳಿದ ಆ ಹರಕು ಪುಸ್ತಕದ ಪುಟಗಳ ಕರ್ತೃವಾದರೂ ಯಾರಿರಬಹುದು ಎಂಬ ಜಿಜ್ಞಾಸೆ ಕಾಡಿ ಅವಸರದಿಂದ ಮಗುಚಿದೆ. ಅವೆಲ್ಲವೂ ಹರಿದು ಹೋಗಿದ್ದವು. ಇತಿಹಾಸ ಆ ಒಂದು ಕ್ಷಣದಲ್ಲಿ ಸ್ತಬ್ಧವಾಗಿ ಬಿಟ್ಟಿತ್ತು. ಪಕ್ಕದಲ್ಲಿ ಸೂಜಿ ಬಿದ್ದರೂ ಸದ್ದಾಗುವಂಥ ನೀರವ ನಿಶ್ಶಬ್ದತೆ. ಅಂಬ್ರಣಿಯತ್ತ ನೋಡಿದೆ. ಅವಳ ದೊಡ್ಡ ಕಪ್ಪು ಕಂಗಳ ತುಂಬ ತುಂಬಿಕೊಂಡಿದ್ದ ಕಣ್ಣೀರು ಇನ್ನೇನು ಉರುಳುವ ಸನ್ನಾಹದಲ್ಲಿತ್ತು. ಯಾಕೋ ಅವಳ ಮುಖದಲ್ಲಿ ಮಸ್ತಾನಿಯ ನೋವಿನ ಛಾಪು ಮಡುಗಟ್ಟಿ ಮೂಡಿ ನಿಂತಂತೆ ಭಾಸವಾಯಿತು. ನಮ್ಮ ದೇಶದ ಇತಿಹಾಸದ ಒಡಲು ತುಂಬ ಆಳವಾಗಿದೆ, ಸಮೃದ್ಧವಾಗಿದೆ. ಇಲ್ಲಿ ನಮ್ಮ ಜನಮಾನಸದಲ್ಲಿ ಸ್ಥಿರವಾಗಿ ಅಚ್ಚುತ್ತಿರುವ ಸಾವಿರಾರು ಕಥನಗಳಿವೆ. ಅಸಂಖ್ಯಾತ ರಾಜಮನೆತನಗಳ ಅಗಣಿತ ಸುದ್ದಿಗಳಿವೆ. ಯುದ್ಧ, ಸಾಮ್ರಾಜ್ಯದ ವಿಸ್ತರಣೆ ಮತ್ತು ರಕ್ಷಣೆ, ಇವುಗಳಿಗಾಗಿ ಜೀವವನ್ನೇ ಮುಡುಪಾಗಿಟ್ಟ ವೀರರ ಜೀವನದಲ್ಲಿ ಪ್ರೇಮಗಾಥೆಗಳು ಉಂಟು. ಮಸ್ತಾನಿ ಎಂಬ ಮುಸ್ಲಿಂ ಹೆಣ್ಣು ಮಗಳು ಮತ್ತು ಬಾಜಿರಾವ್ ಎಂಬ ಅಪ್ರತಿಮ ವೀರ, ಇವರಿಬ್ಬರ ಮದುವೆ ಮತ್ತು ಅಮರ ಪ್ರೇಮಕ್ಕೆ ಸಾಕ್ಷಿಯಾಗಿ ನಿಲ್ಲಬಲ್ಲಂಥ ದುರಂತ ನಡೆದು ಹೋದ ಸಂಗತಿ ಇತಿಹಾಸದ ಪುಟಗಳಲ್ಲಿ ಅಚ್ಚಾಗಿವೆ. ಅದುವೇ ಈ ಕಥೆ ಮಸ್ತಾನಿ.